ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ನೋಡಿ SSLCಯ ಒಂದು ಅಂತಿಮ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. 2025-26ನೇ ಸಾಲಿನ SSLC ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿ ಇದೆ. ಫೈನಲ್ ಟೈಮ್ ಟೇಬಲ್ ನೋಡಿ ಇದು. ಸೊ ಮೊದಲನೇದಾಗಿ ನೋಡೋಣ ಯಾವ ಒಂದು ಎಕ್ಸಾಮ್ ಇದೆ ಅಂತ. 18/3/2026 ಬುಧವಾರರಂದು ಪ್ರಥಮ ಭಾಷೆ ಇವೆ ನೋಡಿ. ಕನ್ನಡ ಇದೆ, ಆಮೇಲೆ ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲೀಷ್, NCERT, ಸಂಸ್ಕೃತ. ಪ್ರಥಮ ಭಾಷೆ ಕನ್ನಡ ಯಾರು ತೊಗೊಂಡಿರ್ತಾರೋ ಅವರಿಗೆ ಕನ್ನಡ ಇರುತ್ತೆ, 100 ಅಂಕಗಳು. ಆಮೇಲೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೆ. ಆಮೇಲೆ 19ನೇ ತಾರೀಕು ರಜೆ ಇದೆ, ಯುಗಾದಿ ಹಬ್ಬ. 20ನೇ ತಾರೀಕು ಪರೀಕ್ಷೆ ಇರೋದಿಲ್ಲ. ಶನಿವಾರ ರಂಜಾನ್ ಹಬ್ಬ ಇರುತ್ತೆ, ಅಲ್ಲಿನೂ ಸೂಟಿಯಾಗಿದೆ. ಆಮೇಲೆ 22 ಭಾನುವಾರ ರಜೆ ಇದೆ. ಸೊ ಒಮ್ಮೆ 23ಕ್ಕೆ ಅಂದರೆ 18ರಿಂದ 18ಕ್ಕೆ ಒಂದಾದ ನಂತರ ಒಮ್ಮೆ 23/3/2026 ಸೋಮವಾರದಂದು ಕೋರ್ ಸಬ್ಜೆಕ್ಟು ವಿಜ್ಞಾನ, ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ, ಕನ್ನಡ ಸಂಗೀತ ಇದೆ. ಸೊ ಇದರಲ್ಲಿ ವಿಜ್ಞಾನ ನಿಮಗೆ ಯಾರು ತೊಗೊಂಡಿರ್ತಾರೆ ಅವರಿಗಿರುತ್ತೆ. ಸೊ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷದೊಳಗೆ 80 ಅಂಕಗಳಿದು. ಓಕೆ, ನೆಕ್ಸ್ಟು 24ನೇ ತಾರೀಕು ರಜೆ ಇದೆ, ಪರೀಕ್ಷೆ ಇರೋದಿಲ್ಲ. ಆಮೇಲೆ 25/3/2026 ಬುಧವಾರರಂದು ದ್ವಿತೀಯ ಭಾಷೆ ಯಾರು ಇಂಗ್ಲೀಷ್ ತೊಗೊಂಡಿರೋ ಅವ್ರಿಗೆ ಇಂಗ್ಲೀಷ್ ಇರುತ್ತೆ, ಕನ್ನಡ ಯಾರು ತೊಗೊಂಡಿರ್ತಾರೆ ದ್ವಿತೀಯ ಭಾಷೆ ಅವ್ರಿಗೆ ಕನ್ನಡ ಇರುತ್ತೆ. ಕನ್ನಡ ಮೀಡಿಯಮ್ದವ್ರಿಗೆ ಕನ್ನಡ ಇಂಗ್ಲೀಷ್ ಇರುತ್ತೆ ಸೆಕೆಂಡ್ ಭಾಷೆ. ಓಕೆ, ಟೋಟಲಾಗಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ 80 ನಿಮಿಷಗಳ ಒಂದು ಪೇಪರ್ ಇರುತ್ತೆ. ಆಮೇಲೆ 26 ರಜೆ ಇರುತ್ತೆ, ಗುರುವಾರ ಪರೀಕ್ಷೆ ಇರೋದಿಲ್ಲ. 27 ಕೂಡ ಪರೀಕ್ಷೆ ಇರೋದಿಲ್ಲ, ರಜೆ 2 ದಿನ ಗ್ಯಾಪು. ಆಮೇಲೆ 28/3/2026 ಶನಿವಾರ ಕೋರ್ ಸಬ್ಜೆಕ್ಟ್ ಗಣಿತ ಅಥವಾ ಸಮಾಜಶಾಸ್ತ್ರ ಯಾರು ತೊಗೊಂಡಿರ್ತಾರೋ ಅವರಿಗೆ ಇರುತ್ತೆ. ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷ 80 ನಿಮಿಷಗಳ ಒಂದು ಪೇಪರ್. ಆಮೇಲೆ 29ನೇ ತಾರೀಕು ರಜೆ ಇರುತ್ತೆ, ಭಾನುವಾರ. ಆಮೇಲೆ ಒಮ್ಮೆ ಅದಾದ ನಂತರ 30ನೇ ತಾರೀಕು ಸೋಮವಾರ ತೃತೀಯ ಭಾಷೆ ಇದೆ ನೋಡಿ. ತೃತೀಯ ಭಾಷೆ ಹಿಂದಿ, ಯಾರು ತೃತೀಯ ಭಾಷೆ ತೊಗೊಂಡಿರ್ತಾರೆ ಅವ್ರಿಗೆ ಹಿಂದಿ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ತೊಗೊಂಡವರಿಗೆ ತೃತೀಯ ಭಾಷೆ ಹಿಂದಿ ಇರುತ್ತೆ. ಸೊ ನೋಡಿ, ಆಮೇಲೆ ಕನ್ನಡ ಇದೆ, ಇಂಗ್ಲೀಷು ಅರಿಬೇಕು. ಸೊ ತೃತೀಯ ಭಾಷೆಯಾಗಿ ಆಯ್ಕೆ ಮಾಡಿಕೊಂಡವರಿಗೆ ಮಾತ್ರ ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ 80 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಇನ್ನು NS QF ವಿಷಯಗಳು ಇವಿಲ್ಲಿದೆ ನೋಡಿ. ಇಷ್ಟು ಯಾರ್ಯಾರು ತೊಗೊಂಡಿರ್ತಾರೆ ಅವರಿಗೆ 30ನೇ ತಾರೀಕಿನಂದು ಎಕ್ಸಾಮ್ ಇರುತ್ತೆ ಸೋಮವಾರ. ಇನ್ನು 31/3/2023 ಮಂಗಳವಾರ ಮಹಾವೀರ್ ಜಯಂತಿ ಪ್ರಯುಕ್ತ ರಜಾದಿನ ಇದೆ. ಇನ್ನು 1ನೇ ತಾರೀಕು 1/4/2026 ಏಪ್ರಿಲ್ 1/4/2026 ಬುಧವಾರದಂದು ಇಲ್ಲಿದೆ ಅರ್ಥಶಾಸ್ತ್ರ ಇರೋರಿಗೆ ಅರ್ಥಶಾಸ್ತ್ರ ಇರುತ್ತೆ. ಆಮೇಲೆ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಂಬಂಧಿಸಿದಂತೆ ಯಾರು ಸಬ್ಜೆಕ್ಟ್ ತೊಗೊಂಡಿರ್ತಾರೆ ಅವರಿಗೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15ವರೆಗೆ 80 ಅಂಕಗಳ ಒಂದು ಕ್ವಶನ್ ಪೇಪರ್ ಇರುತ್ತೆ. ಇನ್ನು 2ನೇ ತಾರೀಕು ನೋಡಿ 2/4/2026 ಗುರುವಾರ ಕೋರ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಇರುತ್ತೆ. ಸಮಾಜ ವಿಜ್ಞಾನ ಕೋರ್ ಸಬ್ಜೆಕ್ಟು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷಗಳಿಗೆ 80 ಅಂಕಗಳ ಒಂದು ಕ್ವಶನ್ ಪೇಪರ್ ಇರುತ್ತೆ ಅವರಿಗೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಮತ್ತು ಇಲ್ಲಿ ಕೆಲವೊಂದು ಸೂಚನೆಗಳಿವೆ, ನೋಡ್ಕೋಬೋದು ನೀವು. ವಿದ್ಯಾರ್ಥಿಗೆ ಪ್ರಾಯೋಗಿಕ ಮೌಖಿಕ ಪರೀಕ್ಷೆಯನ್ನು ಆಯಾ ಶಾಲೆಗೆ ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ. ಆಮೇಲೆ ನೀವು ಹಲವಾರು ಸೂಚನೆ ಇದೆ, ನೋಡ್ಕೋಬೋದು, ಪಾಸ್ ಮಾಡಿ ಓದ್ಕೋಬೋದು, ಇನ್ಸ್ಟ್ರಕ್ಷನ್ಸ್ ಇವೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ, ಎಲ್ರಿಗೂ ಯಾರ್ಯಾರು ಎಕ್ಸಾಮ್ ಬರಿತಾ ಇದ್ದೀರಾ, ಯಾರ್ಯಾರು ಟ್ರೈ ಮಾಡ್ತಾಯಿದ್ದೀರಾ ಅವರಿಗೆಲ್ರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಪಾಸ್ ಆಗಲಿ, ರ್ಯಾಂಕ್ ಬರಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಸಬ್ಸ್ಕ್ರೈಬ್ ಮಾಡಿ.